ಮಳೆಗೆ ಕಂಗಾಲಾದ ಗಡಿ ಭಾಗದ ಅನ್ನದಾತರು. ಪ್ರಮುಖ ವಾಣಿಜ್ಯ ಬೆಳೆಗಳಾದ ಉದ್ದು, ಸೋಯಾ, ತೊಗರಿ ನೀರು ಪಾಲು. ಹೌದು, ಗಡಿ ಭಾಗದ ಜಿಲ್ಲೆ ಬೀದರ್ನಲ್ಲಿ ಸುರಿಯುತ್ತಿರುವ ನಿರಂತರ ಮಳೆ ಹಲವು ಸಂಕಷ್ಟಗಳಿಗೆ ಕಾರಣವಾಗಿದೆ. ಭಾರೀ ಮಳೆ ಪರಿಣಾಮ ಪ್ರಮುಖ ನದಿಗಳು ಮತ್ತು ಹಳ್ಳ ತೊರೆಗಳು ತುಂಬಿ ಹರಿಯುತ್ತಿದ್ದು, ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆಗಳು ನೀರು ಪಾಲಾಗಿವೆ. ಬೀದರ್ ಜಿಲ್ಲೆಯಲ್ಲಿ ಕಳೆದ 3 ದಿನದಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು, ಕಟಾವಿಗೆ ಬಂದಿದ್ದ ಪ್ರಮುಖ ಬೆಳೆಗಳಾದ ಸೋಯಾ, ಉದ್ದು, ಹೆಸರು, ಅವರೆ ನೀರು ಪಾಲಾಗಿದೆ. ಬೀದರ್, ಭಾಲ್ಕಿ, ಔರಾದ್, ಬಸವ ಕಲ್ಯಾಣ ಹಾಗೂ ಹುಮನಾಬಾದ್ ತಾಲೂಕುಗಳಲ್ಲಿ ಹೆಚ್ಚಿನ ಬೆಳೆ ಹಾನಿಯಾಗಿದ್ದು, ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಮಳೆರಾಯ ಶಾಕ್ ಕೊಟ್ಟಿದ್ದಾನೆ. ಕಳೆದ ವರ್ಷ ಮಳೆಗೆ ಇಲ್ಲದೆ ಸಾಲಕ್ಕೆ ಸಿಲುಕಿದ್ದ ರೈತರು ಈ ಬಾರಿಯ ಉತ್ತಮ ಮಳೆ ಕಂಡು ಖುಷಿಯಾಗಿದ್ರು. ಆದರೆ ಅತಿಯಾದ ಮಳೆ ರೈತರಿಗೆ ಬರಸಿಡಿಲು ಬಡಿದಂತಾಗಿದ್ದು, ಫಸಲೆಲ್ಲ ನೀರಲ್ಲಿ ಕೊಚ್ಚಿ ಹೋಗಿವೆ. ಈ ಕುರಿತಾಗಿ ಕಾಶಿಂಪುರ ಗ್ರಾಮದ ರೈತ ಸಂಜುಕುಮಾರ್ ಹೇಳಿದ್ದು ಹೀಗೆ. ಮಳೆ ಸುಮಾರು 10 ಗಂಟೆಯಿಂದ ಪ್ರಾರಂಭವಾಗಿ ನಸ್ಕಿನಲ್ಲಿ 3 ಗಂಟೆ ತನಕ ಧಾರಾಕಾರ ಮಳೆ, ಒಟ್ಟು 1 ಸೆಕೆಂಡು ನಿಂತಿಲ್ಲ ಮಳೆ. ಹಾಗಾಗಿ ಮಳೆ ಬಿದ್ದು ಸಂಪೂರ್ಣ ಇದು ಜಲಾವೃತ ಆಗಿದೆ ರೀ. ಮತ್ತು ಪ್ರತಿ ವರ್ಷ ಇದು ಒಂದೇ ವರ್ಷ ಅಂತೇಳಿ ಸಮಸ್ಯೆ ಇಲ್ಲ, ಪ್ರತಿ ವರ್ಷ ಇದೇ ಥರ ನಾವು ಬಿತ್ತೀವಿ ಆಯ್ತು. ಇನ್ನು ಕಟಾವು ಬಂದಂಥ ಸಂದರ್ಭದಾಗ ಇದೇ ಥರ ನೀರು ನಿಂದಿರ್ತಾವೆ. ನೀರು ನಿಂತ ತಕ್ಷಣ ಇದು ಬೆಳೆ ನಾಶ ಆಗಿಬಿಡ್ತಾವೆ ರೀ. ಅದೇ ಥರ ಇದು ಯಾವುದು ಸರ್ಕಾರದಿಂದ ಮತ್ತು ಇಲ್ಲಿ ಕೆನಲ್ಗಳು ಸರಿಯಾಗಿ ಮಾಡಿಲ್ಲ, ಮತ್ತು ಯಾವುದೇ ಒಂದು ನಮ್ಮದು ಸರ್ಕಾರದಿಂದ ಆಗಲಿ ಜನಪ್ರತಿನಿಧಿಗಳು ಯಾವುದೇ ಸಮಸ್ಯೆ ಬಂದ್ರೂ ಇಲ್ಲಿ ಪರಿಹಾರ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡ್ತಾ ಇಲ್ಲ ಸರ್. ನಿರಂತರ ಮಳೆ ಪರಿಣಾಮ ಬೀದರ್ ಜಿಲ್ಲೆಯಲ್ಲಿ ಇದುವರೆಗೆ ಸಾವಿರಾರು ಹೆಕ್ಟೇರ್ನಷ್ಟು ಬೆಳೆ ಹಾನಿ ಸಂಭವಿಸಿದೆ. ಪ್ರತಿ ಎಕರೆಗೆ ಕನಿಷ್ಠ 5,000ದಷ್ಟು ಖರ್ಚು ಮಾಡಿದ್ದ ರೈತರು ಭರ್ಜರಿ ಲಾಭದ ಲೆಕ್ಕಾಚಾರ ಮಾಡಿದ್ರು. ಆದರೆ ಮಳೆರಾಯ ರೈತರ ಲೆಕ್ಕಾಚಾರವನ್ನ ಬುಡಮೇಲು ಮಾಡಿದ್ದು, ಸರ್ಕಾರ ಕೂಡಲೇ ನೆರವಿಗೆ ಬರುವಂತೆ ರೈತರು ಅಳಲು ತೋಡಿಕೊಳ್ತಿದ್ದಾರೆ. ಈ ಕುರಿತಾಗಿ ರೈತ ಬಸವರಾಜ್ ಹೇಳಿದ್ದು ಹೀಗೆ. ಈ ಬೆಳೆಯನ್ನು ಸಂಪೂರ್ಣ ಪೂರ ಹಾಳಾಗಿನ ಪ್ಲೇನ್ ಸರ್. ಈ ಬೆಳೆ ನಮ್ಮ ಕೈಗೆ ಬರೋಂಗಿಲ್ಲ. ಏನು ಒಂದು 15-20 ದಿವಸದಲ್ಲಿ ಬರ್ತಿತ್ತು ಸರ್. ಈಗ ರಾತ್ರಿ ಧಾರಾಕಾರವಾಗಿ ಮಳೆ ಬಿದ್ದಿದೆಯಲ್ಲ ಸರ್, ಅದರಿಂದ ಇದು ಸಂಪೂರ್ಣ ಬೆಳೆ ನಾಶವಾಗಿದೆ ಸರ್. ಅದಕ್ಕೆ ಇದರಿಂದ ಏನು ನಮಗೆ ರೈತರಿಗೆ ಭಾಳ ತುಂಬ ಸಂಕಷ್ಟ ಆಗಿದೆ ಸರ್. ಒಟ್ನಲ್ಲಿ ಭಾರಿ ಮಳೆಗಿಂದಾಗಿ ಬೀದರ್ ಜಿಲ್ಲೆಯ ರೈತರ ಸ್ಥಿತಿ ಶೋಚನೀಯವಾಗಿದೆ. ಸೋಯಾ, ಅವರೆ, ಉದ್ದು ಬೆಳೆಗಾರರ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಈಗಾಗಲೇ ಸಾಲದ ಸುಳಿಯಲ್ಲಿ ಸಿಲುಕಿರುವ ರೈತರಿಗೆ ಭಾರಿ ಮಳೆ ಆಘಾತ ತಂದಿದೆ. ಹೀಗಾಗಿ ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರ ಕೂಡಲೇ ನೆರವಿಗೆ ಹಸ್ತ ಚಾಚಬೇಕಿದೆ.